ನಿರಂತರ ಸುದ್ದಿ. ಸೌಜನ್ಯ ಪ್ರಕರಣ ಈ ರಾಜ್ಯದಲ್ಲಿ ಕಳೆದ 13 ವರ್ಷಗಳಿಂದ ವ್ಯಾಪಕವಾಗಿ ಚರ್ಚೆಗೀಡಾದಂತಹ ಒಂದು ಕೊಲೆ ಪ್ರಕರಣ. ಯಾಕೆ ಸಾರ್ವಜನಿಕರಿಗೆ ಈ ಪ್ರಕರಣದ ಬಗ್ಗೆ ಕುತೂಹಲ ಅಂದರೆ, ಇದು ದಕ್ಷಿಣ ಭಾರತದ ಅತ್ಯಂತ ಪರಮ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಒಂದು ಹೇಯವಾದಂತಹ ಕೃತ್ಯ. ಹತ್ಯೆಗೀಡಾದಂತಹ ಕುಮಾರಿ ಸೌಜನ್ಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಡಳಿತಕ್ಕೆ ಒಳಪಟ್ಟಂತಹ ಉಜಿರೆ SDM ಕಾಲೇಜಿನ ವಿದ್ಯಾರ್ಥಿನಿ. ಆ ಪ್ರಕರಣದಲ್ಲಿ ಹಲವಾರು ಸಂಶಯಗಳನ್ನು ಹುಟ್ಟು ಹಾಕಲಾಗಿತ್ತು. ಈ ಪ್ರಕರಣದ ತನಿಖೆಯನ್ನು ಮೂರು ತನಿಖಾ ಏಜೆನ್ಸಿಗಳು ಮಾಡಿದ್ದವು, ಅಂದರೆ ಪೊಲೀಸ್, COD, CBI. ಕೊನೆಗೂ ಆರೋಪಿ ನ್ಯಾಯಾಲಯದಿಂದ ಖುಲಾಸೆಯಾದ. ಈ ಸಂಬಂಧವಾಗಿ ಹಲವಾರು ವಿರೋಧಾಭಾಸದ ಹೇಳಿಕೆಗಳು ಬಂದವು. ಅಲ್ಲ, ಜನರ ಮೊದಲ ಪ್ರಶ್ನೆ, ಪೊಲೀಸ್ ತನಿಖೆ ಸರಿಯಾಗಿಲ್ಲ, ಆತ ಆರೋಪಿ ಅಲ್ಲ, ನಿರಪರಾಧಿಯನ್ನು ಸಿಕ್ಕಿಸಿದ್ದಾರೆ. ನೋಡಿ, ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಪೊಲೀಸರು ಒಬ್ಬ ಆರೋಪಿಯನ್ನು ಸಿಕ್ಕಿಸಿ ಹಾಕುವಂತಹ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಸರಿಸುಮಾರು 35 ವರ್ಷಗಳ ಕ್ರೈಮ್ ಜರ್ನಲಿಸಮ್ನ ಅನುಭವದ ಹಿನ್ನೆಲೆಯಲ್ಲಿ ನೂರಾರು ಪ್ರಕರಣಗಳನ್ನು ನಾನು ನೋಡಿದ್ದೇನೆ. ಯಾವುದಾದರೂ ಗುಂಪು ಗಲಭೆಯ ಸಂದರ್ಭದಲ್ಲಿ ಒಂದಷ್ಟು ಮಂದಿ ನಿರಪರಾಧಿಗಳು ಕ್ರಿಮಿನಲ್ ಕೇಸಿನ ಒಳಗೆ ಸಿಲುಕಿಕೊಳ್ಳುತ್ತಾರೆಯೇ ಹೊರತು, ನಿರ್ದಿಷ್ಟ ಕ್ರೈಮ್ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಸಿಲುಕಿಸುವಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡುವುದಿಲ್ಲ, ಮಾಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ಅದೇ ರೀತಿ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ಸಂತೋಷ್ ರಾವ್ ಈತನನ್ನು ಸಿಲುಕಿಸಿದ್ದಾರೆ. ಆತನ ವಿರುದ್ಧ ಹೊರಿಸಲಾದಂತಹ ಆರೋಪವನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನಿಗೆ ಸಾಧ್ಯವಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಆತನನ್ನು ನ್ಯಾಯಾಲಯ ಖುಲಾಸೆಗೊಳಿಸಿರುವುದು. ಇದೇ ಮಾನದಂಡವನ್ನು ಇಟ್ಟುಕೊಂಡು ಆ ಪ್ರಕರಣದಲ್ಲಿ ಸಂತೋಷ್ ರಾವ್ ಆರೋಪಿಯೇ ಅಲ್ಲ, ಅದರ ಬದಲಾಗಿ ಬೇರೆ ಆರೋಪಿಗಳಿದ್ದಾರೆ, ಅವರನ್ನು ಪೊಲೀಸರು, COD ಅವರು ಮತ್ತು CBIನವರು ಬಿಟ್ಟಿದ್ದಾರೆ. ಕೇವಲ ಅಮಾಯಕ ಎನ್ನುವ ಕಾರಣಕ್ಕಾಗಿ ಸಂತೋಷ್ ರಾವ್ರನ್ನು ಸಿಲುಕಿಸಿದ್ದಾರೆ ಎನ್ನುವ ಆರೋಪ. ಒಂದು ಕಾರಣ ಇದೆ, ಯಾಕಂದರೆ ಆ ಗ್ರಾಮದಲ್ಲಿ ಇದೇ ಫಸ್ಟ್ ಟೈಮ್ ಒಬ್ಬ ಒಂದು ವಿದ್ಯಾರ್ಥಿ ನಾಪತ್ತೆ ಆಗಿರೋದು ಅಥವಾ ಲೈಂಗಿಕ ದೌರ್ಜನ್ಯ ಆಗಿರೋದು, ಸತ್ತಿರೋದಲ್ಲ. ಇದಕ್ಕೆ ಮೊದಲು ಕೂಡ ಆಗಿದೆ ಈ ಥರದ ಘಟನೆ, ಸುಮಾರು ವರ್ಷದಿಂದ ಅಲ್ಲಿ ಆಗ್ತಾ ಇದೆ. ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ MCC ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ MCC ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ MCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. 10 ಹಲವು ಪ್ರಕರಣಗಳು ನಡೆದಿವೆ. 2002ರಿಂದ 2012 ತನಕ ಮಾಹಿತಿ ಹಕ್ಕಿನಡಿಯಲ್ಲಿ ತೆಗೆದ ದಾಖಲೆಗಳ ಪ್ರಕಾರ 472 ಅಸಹಜ ಸಾವುಗಳು ಸಂಭವಿಸಿವೆ. 462 ಅಸಹಜ ಸಾವುಗಳು ಸಂಭವಿಸಿದ್ದವು. ಅಂದರೆ ಇಡೀ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಆಗ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ. ಧರ್ಮಸ್ಥಳ ಪೊಲೀಸ್ ಠಾಣೆ ಸ್ಥಾಪನೆ ಆದದ್ದು 2016ರಲ್ಲಿ. ಇದು ಕೇವಲ 2002ರಿಂದ 2012 ತನಕ, ಅಂದರೆ 10 ವರ್ಷಗಳ ಕಾಲದಲ್ಲಿ ಅಲ್ಲಿ 462 ಅಸಹಜ ಸಾವಿನ ಪ್ರಕರಣ. ಭಾಸ್ಕರ್ ನಾಯ್ಕ್ ಎಂಬವರು ಮಾಹಿತಿ ಹಕ್ಕಿನಡಿಯಲ್ಲಿ ಕೇಳಿದಂಥ ಪ್ರಶ್ನೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮಾಹಿತಿ ಹಕ್ಕು ಅಧಿಕಾರಿ ನೀಡಿದಂಥ ಅಧಿಕೃತ ಮಾಹಿತಿ ಅದು. ಈಗ 2012 ನಂತರ ಆ ಥರದ ಪ್ರಕರಣ ಕಡಿಮೆಯಾಗಿದೆ, ಆಗ್ತಾ ಇಲ್ಲ ಅನ್ನುವ ಚರ್ಚೆ ಆಗ್ತಾ ಇದೆ. ಅದೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಥಮ ಸುಳ್ಳು. ಯಾಕಂತ ಹೇಳಿದರೆ 2012ರಿಂದ 2016ರವರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಗ್ರಾಮ ಇತ್ತು.
2016ರಿಂದ 2022ರವರೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅಸ್ತಿತ್ವಕ್ಕೆ ಬಂದಿತ್ತು. ಆ ಠಾಣೆಯ ವ್ಯಾಪ್ತಿಗೆ ಆ ಗ್ರಾಮ ಬಂದಿತ್ತು. ಈ 10 ವರ್ಷದಲ್ಲಿ 844 ಪ್ರಕರಣಗಳು ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಸೇರಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿತ್ತು. ಅಂದರೆ 10 ವರ್ಷದಲ್ಲಿ, ಅಂದರೆ ಈ ಹಿಂದಿನ 10 ವರ್ಷ ವಿಲೇಜಲ್ಲಿ ಮಾತ್ರ ಆಗಿದೆ. ಆ ವಿಲೇಜಲ್ಲಿ ಮಾತ್ರ. ಯಾಕಂದರೆ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಅಂದರೆ ಸುಮಾರು 82 ಪೊಲೀಸ್ ಠಾಣಾ ಗ್ರಾಮಗಳ ವ್ಯಾಪ್ತಿಯ ಅತ್ಯಂತ ದೊಡ್ಡ ಸ್ಟೇಷನ್ ಅದು. ಅದಕ್ಕಾಗಿ ಅದನ್ನು ಧರ್ಮಸ್ಥಳವನ್ನು 2016ರಲ್ಲಿ ಡಿವೈಡ್ ಮಾಡಿದ್ದು, ಬೈಫರ್ಕೇಷನ್ ಮಾಡಿದ್ದು. ಅದರಿಂದ ಕೇವಲ ಆ ತಾಲೂಕಿನಲ್ಲಿ ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಷ್ಟು ಪ್ರಕರಣಗಳು ದಾಖಲಾಗಿತ್ತು. ಅಲ್ಲೇ ಯಾಕೆ ಯೂಡಿಯರ್ ಆಗ್ತಾ ಇದೆ? ಈ ಗ್ರಾಮದಲ್ಲಿ ಇಷ್ಟೊಂದು ಯಾಕೆ ಆಗ್ತಾ ಇದೆ? ಇಲ್ಲಿ UDR ಪ್ರಕರಣಗಳು, ಸಹಜ ಸಾವಿನ ಪ್ರಕರಣಗಳು ಯಾಕೆ ಆಗ್ತವೆ ಇದೆ ಅಂತಲ್ಲ, ಎಷ್ಟು ಪ್ರಕರಣಗಳು ಮುಕ್ತಾಯ ಆಗಿಲ್ಲ ಎನ್ನುವ ಪ್ರಶ್ನೆ ಮೂಡಬೇಕು. ಯಾಕಂತ ಹೇಳಿದರೆ 10 ವರ್ಷದಲ್ಲಿ ಅಂದರೆ 2002ರಿಂದ 2012ರವರೆಗೆ ಆದಂತಹ 462 ಪ್ರಕರಣಗಳ ಪೈಕಿ 29 ಪ್ರಕರಣಗಳು ಮಾತ್ರ ಸಾಲ್ವ್ ಆಗಿಲ್ಲ, ಐಡೆಂಟಿಫೈ ಆಗಲಿಲ್ಲ. ಮತ್ತು ಎಲ್ಲ ಪ್ರಕರಣಗಳು ಐಡೆಂಟಿಫೈ ಆಗಿದೆ. ಅದು ಡ್ರೌನಿಂಗಲ್ಲಿ ಡೆತ್ ಆಗಿದೆ, ಅಥವಾ ವಿಷದ ಹಾವು ಕಚ್ಚಿ ಡೆತ್ ಆಗಿದೆ, ಇಲ್ಲಂದರೆ ಮರದಿಂದ ಬಿದ್ದು ಡೆತ್ ಆಗಿದೆ, ತೆಂಗಿನ ಮರದಿಂದ ಬಿದ್ದು ಡೆತ್ ಆಗಿದೆ. ಮತ್ತು ಅಷ್ಟೂ ಪ್ರಕರಣಗಳ ಬಗ್ಗೆ ಅಂತಿಮ ವರದಿಯನ್ನು ತಹಸೀಲ್ದಾರರಿಗೆ ಸಲ್ಲಿಸಲಾಗಿದೆ. 29 ಪ್ರಕರಣಗಳಲ್ಲಿ ಸತ್ತಂಥ ವ್ಯಕ್ತಿಗಳ ಗುರುತು ಪರಿಚಯ ಪತ್ತೆ ಆಗಲಿಲ್ಲ. ಅಷ್ಟೂ ದಾಖಲೆಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿದೆ. ಆದರೆ ಆ ದಾಖಲೆಗಳನ್ನು ನೋಡಿದಾಗ, ಅದರ ಫೋಟೋಗ್ರಫಿಗಳನ್ನು ನೋಡಿದಾಗ ಅವರು ಎಲ್ಲರೂ ಹೆಚ್ಚಿನ ಅಂಶ ಉತ್ತರ ಕರ್ನಾಟಕದ ಕಡೆಯಿಂದ ಬಂದವರು ಅಂತ ಹೇಳಿ ಬೆಳ್ತಂಗಡಿ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಂತಹ ಭಾಸ್ಕರ್ ರೈ ಅವರು ಅಷ್ಟೂ ಫೋಟೋಗಳನ್ನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತವಿರುವಂತಹ ಪತ್ರಿಕೆಗಳಲ್ಲಿ, ಅಂದರೆ ಸಂಯುಕ್ತ ಕರ್ನಾಟಕ ಮೊದಲಾದ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಮಾಹಿತಿಯನ್ನು ಕೋರಿದ್ದರು. ಯಾಕಂತ ಹೇಳಿದರೆ, ಒಂದು UDR ಪ್ರಕರಣ ದಾಖಲಾಗಿ ಆ ಮೃತದೇಹದ ಪೋಸ್ಟ್ಮಾರ್ಟಮ್ ಮಾಡಿ ಅದರ ವರದಿ ಬಂದಾಗ ಸಾವಿನ ಕಾರಣ ಗೊತ್ತಾಗುತ್ತೆ. ಆ ಸಾವಿನ ಕಾರಣ ಗೊತ್ತಾಗಿ ಅದು ಆತ್ಮಹತ್ಯೆಯೋ ಆಕಸ್ಮಿಕವಾಗಿ ಬಿದ್ದದ್ದೋ ಎನ್ನುವುದು ದೃಢಪಟ್ಟ ಮೇಲೆ ಮತ್ತೆ ಅದರ ಇನ್ವೆಸ್ಟಿಗೇಷನನ್ನು ಹೆಚ್ಚಾಗಿ ಮುಂದುವರಿಸುವುದಿಲ್ಲ. ಮತ್ತು ಎಲ್ಲಾದರೂ ಮಿಸ್ಸಿಂಗ್ ಕೇಸು ದಾಖಲಾಗಿರ್ತದೆ. ಆ ಮಿಸ್ಸಿಂಗ್ ಕೇಸಿನ ಆಧಾರದಲ್ಲಿ ಅಲ್ಲಿನ ಪೊಲೀಸರು ತನಿಖೆ ಮಾಡಿದ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಪತ್ತೆಯಾದಂಥ ಡೆಡ್ ಬಾಡಿಯ ಹೋಲಿಕೆಯಾದರೆ ಆ ಪ್ರಕರಣ ಆ ರೀತಿಯಾಗಿ ತನಿಖೆ ಪೂರ್ಣಗೊಳ್ತದೆ. ಇಲ್ಲಿ ಆಗಿರೋ 29 ಪ್ರಕರಣಗಳ ಇದು UDR ಅಸಹಜ ಸಾವಿದ್ದಾಯ್ತು. ಆದರೆ ಈ ಥರ ಸೌಜನ್ಯ ಥರ ಮರ್ಡರ್ ಕೇಸಸ್ ಹಿಂದೆ ಕೂಡ ಆಗಿದೆ. ಪದ್ಮಲತಾ ಪ್ರಕರಣ ಆಗಿದೆ. ಪದ್ಮಲತಾ ಪ್ರಕರಣವನ್ನು ಮರ್ಡರ್ ಕೇಸ್ ಅಂತೇಳಿ ಟ್ರೀಟೇ ಮಾಡಿಲ್ಲ. ಪದ್ಮಲತಾ ಪ್ರಕರಣವನ್ನು ಕೊಲೆ ಪ್ರಕರಣ ಅಂತ ಟ್ರೀಟ್ ಮಾಡಿಲ್ಲ. ಪದ್ಮಲತಾ ಪ್ರಕರಣ ಅದನ್ನು ಪ್ರಥಮವಾಗಿ ದಾಖಲಾದ ಕೇಸು ಮಿಸ್ಸಿಂಗ್ ಕಂಪ್ಲೇಂಟು. ಆಕೆಯ ತಂದೆ ದೇವಾನಂದ್ ಅವರು ಆಕೆ ನಾಪತ್ತೆಯಾದ 3 ದಿನಗಳ ಬಳಿಕ ಕಂಪ್ಲೇಂಟ್ ಕೊಟ್ಟಿದ್ದರು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸು ದಾಖಲಾಗಿತ್ತು. ಪದ್ಮಲತಳು SDM ಕಾಲೇಜಿನ ವಿದ್ಯಾರ್ಥಿನಿಯೇ. 56 ದಿವಸ ನಂತರ ಸಿಗ್ತದೆ. ಆಕೆಯ ಡೆಡ್ ಬಾಡಿ 56 ದಿನಗಳ ನಂತರ ಆಕೆಯ ಮನೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದ ಒಂದು ತೋಡಿನ ಬದಿಯಲ್ಲಿ ಕೇವಲ ಅಸ್ಥಿಪಂಜರವಾಗಿ ಸಿಗ್ತದೆ. ಆಕೆಯ ಡ್ರೆಸ್ಸು ಇರ್ತದೆ. ಅದರ ಆಧಾರದಲ್ಲಿ ಅದು ಆಕೆಯದೇ ಅಸ್ಥಿಪಂಜರ ಅಂತೇಳಿ ಐಡೆಂಟಿಫೈ ಮಾಡಿರ್ತಾರೆ. ಈ ಪ್ರಕರಣವನ್ನು ರಾಜ್ಯ ಸರ್ಕಾರ CODಗೆ ಒಪ್ಪಿಸಿತ್ತು. COD ಇನ್ಸ್ಪೆಕ್ಟರ್ CS ರುದ್ರಯ್ಯನವರು ಈ ಪ್ರಕರಣದ ತನಿಖೆಯನ್ನು ನಡೆಸಿದ್ದರು. ಸುಮಾರು ದಿನಗಳ ಕಾಲ ತನಿಖೆ ನಡೆಸಿದ ರುದ್ರಯ್ಯನವರಿಗೆ ಕೊನೆಗೆ ಆ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತೋ ಅದರಿಂದ ಸುಮಾರು 2 ಫರ್ಲಾಂಗು ದೂರದಲ್ಲಿ ಒಂದು ಮರದ ರೀಪು ಸಿಕ್ಕಿತ್ತು. ಅವರಿಗೆ ಸಂಶಯ ಬಂತು. ಯಾಕಂತ ಹೇಳಿದರೆ ಅದು ಮರದ ಕೊಂಬೆ ಅಲ್ಲ, ಇದು ರೀಪು. ಯಾಕಂತೆ
ಮನೆ ನಿರ್ಮಾಣದ ಕಾಲಕ್ಕೆ ಚಾವಣಿಗೆ ಉಪಯೋಗ ಮಾಡುವಂತಹ ಒಂದು ರೀಪ್ ಅದು. ಇದು ಎಲ್ಲಿಂದ ಅಂದರೆ ಇದರ ಇನ್ನೊಂದು ತುಂಡು ಎಲ್ಲಿ ಅಂತೇಳಿ, ಯಾಕಂತ ಹೇಳಿದರೆ ಅದನ್ನು ಕಟ್ ಮಾಡಿದ್ದಲ್ಲ, ತುಂಡು ಮಾಡಿದ ರೀತಿಯಲ್ಲಿತ್ತು. ಆದರೆ ಇನ್ನೊಂದು ತುಂಡು ಎಲ್ಲಿ ಅಂತೇಳಿ ಅದನ್ನು ಹುಡುಕಲಿಕ್ಕೆ ಹೋದಾಗ ಅದರ ಮತ್ತೊಂದು ತುಂಡು ಪದ್ಮನಾಥನ ಮನೆಯಲ್ಲಿ ಸಿಕ್ಕಿತ್ತು, ದೇವಾನಂದರ ಮನೆಯಲ್ಲಿ. ಅಲ್ಲಿಗೆ ಆ ಪ್ರಕರಣದ ತೀವ್ರತೆ ಮುಗಿಯಿತು. ಅದನ್ನು ಸೇರು ಪಟ್ಟು ಹಾಕಿದರು. ಆ ಬಗ್ಗೆ ಹೋರಾಟ ಮಾಡಿದಂಥ ಕಮ್ಯುನಿಸ್ಟರು ಎಲ್ಲರೂ ಸೇರಿ ಯಾವಾಗ ದೇವಾನಂದವರ ಮನೆಯಲ್ಲಿ ಆ ರೀಪಿನ ತುಂಡು ಸಿಕ್ಕಿತೋ ಅವರಿಗೂ ಗೊತ್ತಾಯಿತು. ನಿಮಗೆ ಮತ್ತೊಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸಬೇಕು. ಪದ್ಮನಾಥನಿಗೆ ಒಬ್ಬ ಅಣ್ಣ ಇದ್ದ, ರವಿ ಅಂತ ಹೇಳಿ. ಧರ್ಮಸ್ಥಳದ ಸೊಸೈಟಿಯಲ್ಲಿ ಆ ಕಾಲದಲ್ಲಿ ಪಿಗ್ಮಿ ಕಲೆಕ್ಟರು ಆಗಿದ್ದ. ತದನಂತರ ಆತ ಅಲ್ಲಿ ಕ್ಲರ್ಕ್ ಆಗಿದ್ದ. ಎಲ್ಲರೊಂದಿಗೆ ಸ್ನೇಹ ಹೊಂದಿದ್ದ. ಸೊಸೈಟಿಗೆ ಬಂದಂಥ ಗ್ರಾಹಕರೊಂದಿಗೆ ಆತ್ಮೀಯವಾಗಿ ವ್ಯವಹರಿಸ್ತಿದ್ದ. ಪದ್ಮನಾಥನ ಹತ್ಯೆ ಆದ ನಂತರ 29 ವರ್ಷಗಳ ಕಾಲ ಆತ ಮನೆಗೆ ಹೋಗಿಲ್ಲ. ಇಲ್ಲ, ಅವ ಸೊಸೈಟಿಯಲ್ಲೇ ಉಳ್ಕೊಳ್ತಾ ಇದ್ದ. ಮನೆಗೆ ಹೋಗಬೇಕಾದ್ರೆ ನನಗೆ ಹೆದರಿಕೆ ಆಗ್ತಾಯಿದೆ, ನಮ್ಮ ತಂದೆ ನನಗೆ ಗುಂಡಿಟ್ಟು ಕೊಲ್ತಾ ಇದ್ದೆ. ಯಾಕಂದರೆ ದೇವಾನಂದ ಅವರ ಹತ್ರ ಡಬಲ್ ಬ್ಯಾರಲ್ ಗನ್ ಇತ್ತು, ಅದಕ್ಕೆ ಲೈಸೆನ್ಸು ಇತ್ತು. ಯಾಕಂದರೆ ಅದು ಕಾಡು ಪ್ರದೇಶ, ಪ್ರಾಣಿಗಳ ರಕ್ಷಣೆಗಾಗಿ ಅವರು ಗನ್ ಲೈಸೆನ್ಸ್ ತೆಗೆದುಕೊಂಡಿದ್ದರು ಮತ್ತು ಅತ್ಯಂತ ಮುಂಗೋಪಿಯಾಗಿದ್ದರು. ಅದಕ್ಕಾಗಿ ಆತ ಮನೆಗೆ ಹೋಗಿರಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ ಆತ ಆ ಸೊಸೈಟಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವವರೆಗೆ ಅಲ್ಲೇ ಇದ್ದ. 29 ವರ್ಷ ಕಾಲ ಮನೆಗೆ ಹೋಗಿಲ್ಲ. ದೇವಾನಂದರು ಮೃತಪಟ್ಟ ನಂತರವೂ ಸಹ ಆತ ಮನೆಗೆ ಹೋಗಿಲ್ಲ. ಸೌಜನ್ಯ ಕೇಸಿಗೆ ಬರೋದಾದರೆ ಅಂದರೆ ಪೊಲೀಸರ ತನಿಖೆ ಸರಿ ಅಂದರೆ 3 ಏಜೆನ್ಸಿಯವರು ತನಿಖೆ ಮಾಡಿದರು. ಲೋಕಲ್ ಪೊಲೀಸರ ವೈಫಲ್ಯ ತುಂಬ ಇದೆ ಅಂತ ದೊಡ್ಡ ಚರ್ಚೆ ಆಗ್ತಾ ಇದೆ. ಆಮೇಲೆ CID ಕೊಟ್ಟರು. CID ಅರ್ಧ ಆಗ್ತಿರುವಾಗೆ ಮತ್ತೆ CBI ಕೊಟ್ಟರು. ಸರ್ಕಾರ ಚೇಂಜ್ ಆಯಿತು, ಅಲ್ಲಿ ಲೋಕಲ್ MLA ಇದು ಮಾಡಿದ್ರು, ಇಲ್ಲ CBI ಕೊಡಬೇಕಂತ. ನೋಡಿ, ಇಡೀ ಪ್ರಕರಣದಲ್ಲಿ ಕೆಲವರಿಗೆ ಕೆಲವು ಬಗೆಯ ಸಂಶಯಗಳಿವೆ. ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಯನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರೆ ಆತನ ವಿರುದ್ಧ 90 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕು. ಸೌಜನ್ಯ ನಾಪತ್ತೆಯಾಗಿದ್ದು 9ನೇ ತಾರೀಕು ಅಕ್ಟೋಬರ್ ತಿಂಗಳು 2012ರಂದು. ಆಕೆಯ ಡೆಡ್ ಬಾಡಿ ಮಣ್ಣಸಂಕದ ಬಳಿ ಪತ್ತೆಯಾದದ್ದು ಮರುದಿನ, ಅಂದರೆ 10ನೇ ತಾರೀಕು ಅಕ್ಟೋಬರ್ 2012ರಂದು. ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದೆನೆಂಬ ಆರೋಪದಲ್ಲಿ ಕಾರ್ಕಳ ಕುಕುಂದೂರಿನ ಸುಧಾಕರ್ ರಾವ್ ಎಂಬವರ ಮಗ ಸಂತೋಷ್ ರಾವ್ನನ್ನು ಸ್ಥಳೀಯರು ಹಿಡಿದು ಪೊಲೀಸರ ಕೈಗೆ ಕೊಟ್ಟಿರುವುದು ಅಕ್ಟೋಬರ್ 11ರಂದು ಸಂಜೆಯ ವೇಳೆಗೆ. ಪೊಲೀಸರು ಆತನನ್ನು ಅಧಿಕೃತವಾಗಿ ಬಂಧಿಸಿದ್ದು 14ನೇ ತಾರೀಕಿನಂದು. ತದನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಆತನೇ ತೋರಿಸಿಕೊಟ್ಟಂತೆ ಶವ ಸಿಕ್ಕ ಜಾಗದ ಪಂಚನಾಮೆಯನ್ನು ಮಾಡಿದ್ದಾರೆ ಮತ್ತು ಅಲ್ಲಿಂದ 500 ಮೀಟರ್ ದೂರದಲ್ಲಿ ಆತ ಸುಮಾರು 5 ದಿನಗಳ ಕಾಲ ಉಳಿದುಕೊಂಡಿದ್ದಂಥ ಸ್ಥಳವನ್ನು ತೋರಿಸಿಕೊಟ್ಟಿದ್ದಾನೆ. ಅಲ್ಲಿ ಆತನ ಒಂದು ಚೀಲ, ಲುಂಗಿ, ಅಂಗಿ ಮತ್ತು 3872 ರೂಪಾಯಿ ಎಲ್ಲವನ್ನೂ ವಶಪಡಿಸಿಕೊಂಡಿದ್ದಾರೆ. ಆತನನ್ನು ಅದಕ್ಕೆ ಹಿಂದೆ ಕೂಡ ಕಸ್ಟಡಿ ತಗೊಂಡಿದ್ದಾರೆ ಪೊಲೀಸರು ಬೇರೆ ಕೇಸಲ್ಲಿ? ಇಲ್ಲ 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 ಅದು ಮತ್ತೊಂದು ವಿಚಾರಕ್ಕೆ ಬರುವ, ಅದನ್ನು ಸಹ ವಿವರಿಸ್ತೇನೆ ನಾನು. ಅದನ್ನು ಮಾಡಿದರು. ನೋಡಿ, ಮಿಸ್ಸಿಂಗ್ ಆದಾಗ ಅಲ್ಲ, ಅದನ್ನು ಮಾಡಿದರು, ಎಲ್ಲ ರಿಕವರಿ ಆಯಿತು. ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಆತ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ. ಆತನನ್ನು ಮಂಗಳೂರಿನ ಸಬ್ ಜೈಲಿನಲ್ಲಿ ಇರಿಸಲಾಯಿತು. ಅಲ್ಲಿಗೆ ಪ್ರಕರಣದ ಒಂದು ಹಂತ ಮುಗಿಯಿತು. ತದನಂತರ ಆ ಪ್ರಕರಣಕ್ಕೆ ಸಂತೋಷ್ ರಾವೇ ಭಾಗಿಯಾಗಿದ್ದಾನ ಇಲ್ಲವೋ
ಎನ್ನುವುದನ್ನು ದೃಢಪಡಿಸಲಿಕ್ಕೆ ಬೇಕಾಗಿ ಮತ್ತು ಸಾಕ್ಷ್ಯ ಸಂಗ್ರಹದ ಕೆಲಸ ಮಾತ್ರ ಪೊಲೀಸರಿಗಿರುವುದು ಮತ್ತು ವಿವಿಧ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವುದು ಇಂಥ ಕೆಲಸಗಳನ್ನು ಸುಮಾರು 45 ದಿನಗಳ ಕಾಲ ಈ ಪ್ರಕರಣದ ತನಿಖೆಯನ್ನು ನಡೆಸಿದವರು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು. ಪ್ರಕರಣ ನಡೆದಾಗ ಅಂದರೆ ಸೌಜನ್ಯ ನಾಪತ್ತೆಯಾದ ದಿನದಂದು, ಮರುದಿನ ಡೆಡ್ ಬಾಡಿ ಪತ್ತೆಯಾದ ದಿನದಂದು, ಅದರ ಮರುದಿನ ಸಂತೋಷರಾವ್ ಪತ್ತೆಯಾದ ಸಂದರ್ಭದಲ್ಲಿ ಭಾಸ್ಕರ್ ರೈ ಅವರು ಬೆಳ್ತಂಗಡಿ ಠಾಣೆಯಲ್ಲಿ ಇರಲಿಲ್ಲ. ಅವರು ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಆರೋಪಿಗಳನ್ನು ಬಂಧಿಸಿದ್ದರು. ಆ ಆರೋಪಿಗಳು ಕಳವು ಮಾಡಿದ ಸೊತ್ತುಗಳನ್ನು ಮಧ್ಯಪ್ರದೇಶದಲ್ಲಿ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ನೀಡಿದ್ದರಿಂದ ಅವರನ್ನು ಕರೆದುಕೊಂಡು ಮಧ್ಯಪ್ರದೇಶಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಸುಮಾರು 60% ಕಳವಾದ ಸೊತ್ತುಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಒಂದು 40% ವಸ್ತುಗಳನ್ನು ವಶಪಡಿಸಿಕೊಳ್ಳಲು ಬಾಕಿ ಇತ್ತು. ಇಂಥ ಸಂದರ್ಭದಲ್ಲಿ ಈ ಘಟನೆ ನಡೆಯಿತು. ಇಲ್ಲಿ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ದರಿಂದ ಅಂದಿನ SP ಅಭಿಷೇಕ್ ಗೋಯಲ್ ಅವರು ಭಾಸ್ಕರ್ ರೈ ಅವರಿಗೆ ಫೋನ್ ಮಾಡಿ ನೀವು ತಕ್ಷಣ ಬನ್ನಿ ಅಂತ ಹೇಳಿದ್ದಕ್ಕೆ ಅವರು ಬಂದಿದ್ದಾರೆ. ಬಂದು ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅಲ್ಲಿಯವರೆಗೆ ಆ ಪ್ರಕರಣ ತನಿಖೆ ಆಗಿನ ಸಬ್ ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ಕೈಯಲ್ಲೇ ಇತ್ತು. ಯಾಕಂತ ಹೇಳಿದರೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರೋದು 9ನೇ ತಾರೀಕು ರಾತ್ರಿ 10:30 ಗಂಟೆಗೆ. ಆಕೆ ಮಿಸ್ಸಿಂಗ್ ಆಗಿರುವುದು ಸಂಜೆ 4:45 ಗಂಟೆಯ ವೇಳೆಗೆ. ಚಂದಪ್ಪ ಗೌಡರು, ಜಗದೀಶು, ವಿಠಲಗೌಡರು 3 ಮಂದಿ ಹೋಗಿ, ಆಕೆಯ ತಂದೆ ವಿಠಲಗೌಡರು ಮಾವ, ಜಗದೀಶ್ ಸೋದರ ಸಂಬಂಧಿ. ಅವರಿಗೆ ಅಷ್ಟೊತ್ತಿಗೆ ಅವ್ರು ಭೇಟಿಯಾಗಿದ್ರು. ಅವರು ಅಂದರೆ ಅಲ್ಲಿ ನ್ಯಾಚುರೋಪತಿಗೆ ಆಸ್ಪತ್ರೆ ಹತ್ರ. ಯಾರು? ವಿಠಲಗೌಡರು ಅಲ್ಲ, ವಿಠಲಗೌಡರು ಮನೆಯಿಂದ ಜೀಪಿನಲ್ಲಿ ಬರ್ತಿದ್ದಾಗ ಈಕೆ ಇಲ್ಲಿ ಬಸ್ಸಿಂದ ಇಳಿದು ಹೋಗ್ತಾ ಇದ್ಲು. ವಿಶ್ ಮಾಡಿ ಹೋಗಿದ್ದಾಳೆ ಅಷ್ಟೇ. ಇವರು 3 ಮಂದಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಮೌಖಿಕವಾಗಿ ಮಾಹಿತಿ ನೀಡಿದ್ದಾರೆ. ಕಾಲೇಜಿಗೆ ಹೋದಂಥ ಹೆಣ್ಣುಮಗಳು ಬರಲಿಲ್ಲ ಅಂತ. ಅದಕ್ಕಿಂತ ಮೊದಲು ವಿಠಲಗೌಡರು ಮತ್ತು ಚಂದಪ್ಪ ಗೌಡರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಕಾವಂದ್ರ ಹತ್ರ ಮಾತಾಡಿದ್ದಾರೆ, ಕಾಲೇಜಿಗೆ ಹೋದ ಮಗಳು ಬರಲಿಲ್ಲ ಅಂತ ಹೇಳಿ. ಆಗ ಕಾವಂದರು ಹೇಳಿದ್ದಾರೆ, ನೀವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ, ನಾನು ಮೇಲಿನ ಅಧಿಕಾರಿಗಳ ಹತ್ರ ಮಾತನಾಡುತ್ತೇನೆ ಅಂತ ಹೇಳಿ. ಹಾಗೆ ಕಾವಂದರು ನೇರವಾಗಿ ಫೋನ್ ಮಾಡಿದ್ದು ಆಗಿನ ಗೃಹ ಸಚಿವ ಅಶೋಕ್ ಅವರಿಗೆ. ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಇವತ್ತಿಗೂ ಸಹ ಕೆಲವರಿಗೆ ಯಾರು ಮುಖ್ಯಮಂತ್ರಿ ಆಗಿದ್ದರು ಅಂತ ಗೊತ್ತಿರೋದಿಲ್ಲ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು, ಅಶೋಕ್ ಗೃಹ ಮಂತ್ರಿಗಳಾಗಿದ್ದರು. ಯಾವಾಗ ಗೃಹ ಮಂತ್ರಿಗಳಿಗೆ ವೀರೇಂದ್ರ ಹೆಗ್ಗಡೆ ಅವರು ಫೋನ್ ಮಾಡಿದ್ರು, ತಕ್ಷಣ ಗೃಹ ಮಂತ್ರಿಗಳು SP ಅವರನ್ನು ಸಂಪರ್ಕಿಸಿದ್ದಾರೆ. SP ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. SP ಅವರು ಸ್ಟೇಷನ್ಗೆ ಕೇಳಿದ್ದಾರೆ. ಐಚುನಾಯ್ಕ ಎಂಬ ಹೆಡ್ ಕಾನ್ಸ್ಟೇಬಲ್ ಆಗ ಆ ರಾತ್ರಿಯಲ್ಲಿ ಠಾಣಾ ಚಾರ್ಜಲ್ಲಿದ್ದರು. ಯೋಗೀಶ್ ಅವರು ಬೇರೆ ಯಾವುದೋ ಕಡೆಗೆ ಹೋಗಿದ್ದರು. ಯಾವಾಗ SP ಕೇಳಿದ್ರು, ಐಚುನಾಯ್ಕ ಅವರು ಹೇಗೂ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದರ ಮೇಲೆ FIR ಮಾಡಿದ್ರು. ರಾತ್ರಿ 10:30 ಗಂಟೆಗೆ FIR ಆಗಿದೆ. FIR ಪ್ರತಿ ನ್ಯಾಯಾಲಯಕ್ಕೆ ಹೋಗಿದೆ. ಯಾಕಂದರೆ FIR ಆದ ತಕ್ಷಣ ಒಂದು ಪ್ರತಿಯನ್ನು ಸ್ಥಳೀಯ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮುಟ್ಟಿಸಬೇಕು ಮತ್ತು ಅದಕ್ಕೆ ರಿಸೀವ್ಡ್ ತಗೊಳ್ಬೇಕು. ಮತ್ತು ಉಳಿದ ಅಧಿಕಾರಿಗಳಿಗೆ, ಇನ್ಸ್ಪೆಕ್ಟ್ರಿಗೆ, DSPಗೆ, SPಗೆ ಎಲ್ಲವನ್ನು ಟಪಾಲು ಮೂಲಕ ಕಳಿಸಬೇಕು. ಆ ರೀತಿ ಮಾಡಿದ್ದಾರೆ. ಇವರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವ ವೇಳೆಯಲ್ಲೇ ಐಚನಾಯ್ಕರು ಬಾಲಕಿಯ 10 ಫೋಟೋಗಳನ್ನು ತರಲಿಕ್ಕೆ ಹೇಳಿದ್ದಾರೆ. ಅದು ಯಾಕಂತ ಹೇಳಿದರೆ ಮಿಸ್ಸಿಂಗ್ ಕಂಪ್ಲೇಂಟ್ನ ತಗೊಂಡಾಗ ಒಂದು 10 ಕಾಪಿ ಫೋಟೋ ತರಲಿಕ್ಕೆ ಹೇಳ್ತಾರೆ. ಯಾಕಂತೇಳಿ ವಿವಿಧ ಪೊಲೀಸ್ ಠಾಣೆಗಳಿಗೆ ಕಳಿಸಲಿಕ್ಕೆ, ವೃತ್ತಪತ್ರಿಕೆಗಳಿಗೆ ಇಂಟಿಮೇಷನ್ ಕೊಡಲಿಕ್ಕೆ ಎಲ್ಲವನ್ನು ಮಾಡ್ತಾರೆ. ಮತ್ತು ಅಲ್ಲದೆ ಪೊಲೀಸರು ಆ ಸಂದರ್ಭದಲ್ಲಿ ಒಂದು ಅನುಮತಿಯನ್ನು ಕೇಳ್ತಾರೆ. ನಿಮ್ಮ ನಾಪತ್ತೆಯಾಗಿರುವ ಮಗಳ ಭಾವಚಿತ್ರವನ್ನು ವೃತ್ತಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಕಟಿಸಲು ಅನುಮತಿ ಇದೆಯಾ ಅಂತೇಳಿ. ಇದೆ ಅಂತ ಹೇಳಿದರೆ ಮಾತ್ರ ಪ್ರಕಟಿಸಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಲ್ಲದ್ರೆ ಸಾಧ್ಯ ಆಗುವುದಿಲ್ಲ. ಆ ರೀತಿಯಾಗಿ ಹೇಳಿ ಇವರು ಬಂದು ಇಲ್ಲಿ ಹುಡುಕಾಟ ಮಾಡಿದ್ದಾರೆ.
ಅಷ್ಟೊತ್ತಿಗೆ ಸುಮಾರು ಒಂದು 10-25 ಮಂದಿ ಇಲ್ಲಿ ಮಣ್ಣ ಸಂಘದ ಡೌಟ್ ಅದೇ ಸಂಶಯ ಅಂದರೆ ಈಗ ಸಂಜೆ ಮಿಸ್ಸಿಂಗ್ ಆಗಿದೆ, ಡೆಡ್ ಬಾಡಿ ಸಿಕ್ಕಿದ್ದು ಮರು ದಿವಸ. ಅಂದರೆ ಈಗ ಅಲ್ಲಿ ಅಷ್ಟು ಜನ ಹುಡುಕಿದಾಗ ಸಿಗಲಿಲ್ಲ ಅಂದರೆ ಕಿಡ್ನಾಪ್ ಮಾಡಿರ್ಬೋದಲ್ಲ? ಇಲ್ಲ, ಯಾಕಂತ ಹೇಳಿದರೆ ಆ ಅವಕಾಶಗಳು ಅಲ್ಲಿ ಕಡಿಮೆ. ನಿಮಗೆ ರಸ್ತೆ ಇದೆ, ರಸ್ತೆಯಿಂದ 5 ಅಡಿ ಸೈಡಿಗೆ ಹೋದರೆ ಅಲ್ಲೊಂದು ತೋಡಿದೆ. ತೋಡು ಸಾಧಾರಣ ಒಂದು 3 ಅಡಿ ಅಗಲ ಇದೆ, 3-4 ಅಡಿ ಅಗಲ ಇದೆ. ಅದರಲ್ಲಿ ಮಳೆ ಬಂದರೆ ಒಂದು ಸೊಂಟದವರೆಗೆ ನೀರು ಹರಿತದೆ. ಒಂದು ಅರ್ಧ ಗಂಟೆಯಲ್ಲಿ, ಮಳೆ ನಿಂತ ಒಂದು ಅರ್ಧ ಗಂಟೆಯಲ್ಲಿ ನೀರು ಇಳಿಮುಗ. ಅದು ಮಳೆ ನೀರು ಹೋಗುವಂಥ ತೋಡು. ಅದರ ಆ ಕಡೆಗೆ ಒಂದು 4-5 ಅಡಿ ದೂರದಲ್ಲಿ ಸೌಜನ್ಯ ಡೆಡ್ ಬಾಡಿ ಸಿಕ್ಕಿರುವುದು. ಆ ಕತ್ತಲೆಯಲ್ಲಿ ಯಾರು ಆ ತೋಡಿನಿಂದ ಆ ಕಡೆ ಹೋಗಿ ಹುಡುಕಲಿಲ್ಲ. ಆ ಕತ್ತಲೆಯಲ್ಲಿ ಕಾಣೆಯಾದ ಹೆಣ್ಮಗಳನ್ನು ತೋಡಲ್ಲಿ, ಕಾಡಲ್ಲಿ ಯಾರೂ ಹುಡುಕುವುದಿಲ್ಲ. ರಸ್ತೆ ಬದಿಯಲ್ಲಿ ಅಲ್ಲಿ ಅವಳು ಯಾವುದಾದ್ರೂ ಒಂದು, ಅವಳ ಚಪ್ಪಲು ಬಿದ್ದಿದ್ದ, ಅವಳ ಕೊಡೆ ಬಿದ್ದಿದ್ದ, ಅವಳ ಕರ್ಚೀಫು ಬಿದ್ದಿದ್ದ ಅಂತ ಹೇಳಿ ಹುಡುಕ್ತಾರೆ ಹೊರತು ಅವಳು ಸತ್ತಿದ್ದಾಳೆ ಎನ್ನುವಂತಹ ಕಲ್ಪನೆಯೂ ಯಾರಿಗೂ ಇರುವುದಿಲ್ಲ. ಆದ್ದರಿಂದ ಆ ರೀತಿಯಾಗಿ ಹುಡುಕಿದ್ದಾರೆ, ಗೊತ್ತಿಲ್ಲ. ಆದರೆ ಅದು ಕತ್ತಲಂತ ಆಯ್ತಲ್ಲ. ಮರುದಿನ ಬೆಳಿಗ್ಗೆ 7 ಗಂಟೆಗೆ ಪುನಃ ಬಂದಿದ್ದಾರೆ ಹುಡುಕಾಟ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಮಾತ್ರ ಅಲ್ಲ, SDM ಕಾಲೇಜಿನ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಡೆಗಳ ಜನರು ಎಲ್ಲರೂ ಬಂದಿದ್ದರು. ಸುಮಾರು 3,000-4 ಸಾವಿರ ಮಂದಿ ಅಲ್ಲಿ ಸೇರಿದರು. ಆದರೆ ಡೆಡ್ ಬಾಡಿ ಸಿಕ್ಕಿರೋದು ನಿಮಗೆ ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ. 7 ಗಂಟೆಯಿಂದ 12 ಗಂಟೆಯ ಹೊತ್ತಿಗೆ ಹೊರಗೆ ಅಷ್ಟೋ ಮಂದಿ ಹುಡುಕಾಡಿದ್ರು, ಸಿಗಲಿಲ್ಲ. ಅದೇ ನನ್ನ ಪ್ರಶ್ನೆ. ಯಾಕಂದರೆ ಅಲ್ಲ, ನಿಮಗೆ 7 ಗಂಟೆಯಿಂದ 12 ಗಂಟೆವರೆಗೂ ಅಲ್ಲಿ ಸಿಗಲಿಲ್ಲಲ್ಲ. ಅಷ್ಟೋ ಮಂದಿ ಇರುವಾಗ ಯಾರಾದ್ರು ತಂದಲ್ಲಿ ಒತ್ತುಕೊಂಡು ತಂದು ಹಾಕಿದ್ರ? ನಿಮಗೆ ಲಾಜಿಕ್ ಅರ್ಥ ಆಗಲಿಲ್ವಾ? ನೀವು ಅಲ್ಲಿ ನೋಡಲೇ ಇಲ್ಲ, ಆ ಪ್ಲೇಸ್ ನೋಡಲೇ ಇಲ್ಲ. ಅಲ್ಲಿ ಡೆಡ್ ಬಾಡಿ ಸಿಕ್ಕಿತ್ತು, ಅರೆನಗ್ನ ಸ್ಥಿತಿಯಲ್ಲಿತ್ತು. ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಮಾಡಿ ಕೊಲೆಗೈಯಲಾಗಿದೆ ಅನ್ನೋದು ಗೊತ್ತಾಗ್ತಿತ್ತು. ಇಮಿಡಿಯೇಟ್ ಪೊಲೀಸಿಗೆ ಮಾಹಿತಿ ಹೋಗಿದೆ, ಪೊಲೀಸರು ಬಂದಿದ್ದಾರೆ. ಅಷ್ಟು ಜಾಗವನ್ನು ಅವರು ಕವರ್ ಮಾಡಿದ್ದಾರೆ. ಯಾರನ್ನು ತೋಡಿನಿಂದ ಆಚೆಗೆ ಹೋಗಲಿಕ್ಕೆ ಬಿಡಲಿಲ್ಲ. ಮಂಗಳೂರಿಂದ ಡಾಗ್ ಸ್ಕ್ವಾಡ್ SP ಅವರು ಬಂದರು, ಅವರೊಟ್ಟಿಗೆ ಡಾಗ್ ಸ್ಕ್ವಾಡ್ ಬಂತು, FSL ತಜ್ಞರು ಬಂದರು, ಎಲ್ಲರೂ ಬಂದರು. ಅಲ್ಲಿ ಶವದ ಪಂಚನಾಮೆ ನಡೆಯಿತು. ಶವವನ್ನು ಅವರು ಚಂದಪ್ಪಗೌಡರು ಗುರುತು ಹಿಡಿದ್ರು. ಪೊಲೀಸರು ಹೇಳಿದ್ದಕ್ಕೆಲ್ಲ ಸಿಗ್ನೇಚರ್ ಹಾಕಿದರು. ಚಂದಪ್ಪಗೌಡರ ಹೆಂಡತಿ ಕುಸುಮಾವತಿಯವರು ಸ್ಥಳಕ್ಕೆ ಬರಲಿಲ್ಲ. ತದನಂತರ ಶವವನ್ನು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕೊಂಡೋದರು. ಸರ್ಕಾರಿ ಆಸ್ಪತ್ರೆಗೆ ಕೊಂಡು ಹೋಗುವ ಮೊದಲು ಪೊಲೀಸರು ಅವರಿಗೆ ಮಾಹಿತಿ ನೀಡಿದ್ದು. ಡಾಕ್ಟರ್ ಆದಾಮ್ ಅಂತೇಳಿ ಇಲ್ಲಿ ವೈದ್ಯಾಧಿಕಾರಿಯಾಗಿದ್ದರು, ಹಿರಿಯ ವೈದ್ಯಾಧಿಕಾರಿ, ಸುಮಾರು 30 ವರ್ಷಗಳ ಕಾಲ ಸೇವಾ ಅನುಭವ ಇತ್ತು. ಈಗೀಗೆ ಒಂದು ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಹೆಣ್ಮಗಳ ಡೆಡ್ ಬಾಡಿಯನ್ನು ತರಿಸ್ತಾ ಇದ್ದೇವೆ, ಪೋಸ್ಟ್ ಮಾರ್ಟಮ್ಗೆ ರೆಡಿಯಾಗಿರಿ ಅಂತೇಳಿ. ಅಷ್ಟೊತ್ತಿಗೆ ಅವರು THOಗೆ ಮಾಹಿತಿ ಕೊಟ್ಟರು, ಈಗ ಹೆಣ್ಮಗಳ ಡೆಡ್ ಬಾಡಿ ಬರ್ತಾ ಇದೆ ಅಂತೇಳಿ ನಮಗೆ ಸಹಾಯಕ್ಕೆ ಮಹಿಳಾ ವೈದ್ಯಾಧಿಕಾರಿ ಬೇಕು ಅಂತೇಳಿ. ಆದ್ದರಿಂದಾಗಿ ಅವರು ಅಲ್ಲೇ ಪಕ್ಕದ ಉಜಿರೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ದ ಡಾಕ್ಟರ್ ರಶ್ಮಿ ಅವರನ್ನು ನಿಯೋಜನೆ ಮಾಡಿದರು. ಅವರು ಬೆಳ್ತಂಗಡಿ ಬಂದರು. ಸುಮಾರು 6 ಗಂಟೆ ಹೊತ್ತಿಗೆ ಘಟನಾ ಸ್ಥಳದಿಂದ ಆ ಡೆಡ್ ಬಾಡಿಯನ್ನು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ತರಲಾಯಿತು. ಕತ್ತಲು ಕವಿದಿತ್ತು. ಸಾಮಾನ್ಯವಾಗಿ ಕತ್ತಲಾದ ನಂತರ ಪೋಸ್ಟ್ ಮಾರ್ಟಮ್ ಮಾಡುವುದಿಲ್ಲ ಅಂತ ಇದೆ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ರೂಲಿಂಗ್ ಪ್ರಕಾರ ಸಫಿಷಿಯೆಂಟ್ ಬೆಳಕು ಇದ್ದರೆ ಪೋಸ್ಟ್ ಮಾರ್ಟಮ್ ಮಾಡ್ಬೋದು ಅಂತ ಇದೆ. ಅದಕ್ಕಾಗಿ ಅಲ್ಲಿ ಜನರೇಟರ್ನ ವ್ಯವಸ್ಥೆ ಮಾಡಿ, ಲೈಟಿಂಗ್ ವ್ಯವಸ್ಥೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ಅದೂ ಅಲ್ಲದೆ ಆಗಿನ ಶಾಸಕ ವಸಂತ ಬಂಗೇರ ಅವರು ವೈದ್ಯರಿಗೆ ಪ್ರೆಷರ್ ಹಾಕಿದರು, ಇವತ್ತೇ ಪೋಸ್ಟ್ ಮಾರ್ಟಮ್ ಮಾಡಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಯಾಕಂತ ಹೇಳಿದರೆ ಆಕೆ ಹತ್ಯೆಗೀಡಾಗಿ ಸರಿಸುಮಾರು 16 ಗಂಟೆ ಕಳೆದಿತ್ತು. ಯಾವುದೇ ಮೃತದೇಹ
ಜೀವ ಹೋದ ನಂತರ 16 ಗಂಟೆಗಳ ಬಳಿಕ ಡಿಕಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಗಂಟೆಗಳು ಹೋದ ರೀತಿಯಲ್ಲಿ ಅದರ ತೀವ್ರತೆ ಜಾಸ್ತಿ ಆಗ್ತದೆ. ಆದ್ದರಿಂದಾಗಿ ಅದಕ್ಕಿಂತ ಮೊದಲು ಪೋಸ್ಟ್ಮಾರ್ಟಮ್ ಮಾಡಬೇಕಿತ್ತು. ಆ ಮೃತದೇಹವನ್ನು ಮಂಗಳೂರಿನ ಆಸ್ಪತ್ರೆಗೆ, ಅಂದರೆ KS ಹೆಗಡೆ ಆಗಿರ್ಬೋದು, ವೆನ್ಲಾಕಿಗೆ ಆಗಿರ್ಬೋದು, ಯಾಕಂದರೆ ಅಲ್ಲಿ ಫ್ರೀಜರ್ ವ್ಯವಸ್ಥೆ ಇಲ್ಲ. ಮೃತದೇಹವನ್ನು ಕಾಪಿಡಲು ಅಲ್ಲಿ ಫ್ರೀಜರ್ ವ್ಯವಸ್ಥೆ ಇರಲಿಲ್ಲ. ಮಂಗಳೂರಿಗೆ ಕರುವಂಥ ವ್ಯವಸ್ಥೆ ಮಾಡುವ ಅಂತ ಹೇಳಿದಾಗ ಮನೆ ಮಂದಿ ಒಪ್ಪಲಿಲ್ಲ. ಯಾಕಂದರೆ ಆದಷ್ಟು ಬೇಗ ಮುಗಿಸಿಬಿಡಬೇಕು. ಯಾಕಂದರೆ ನಿನ್ನೆ ರಾತ್ರಿಯಿಂದ ಯಾರು ಊಟ ಮಾಡಲಿಲ್ಲ, ನೀರು ಕುಡಿಲಿಲ್ಲ, ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದೇವೆ. ಅದರಿಂದ ಬೇಗ ಮುಗಿಸ್ಬೇಕಂತ. ಆದ್ದರಿಂದಾಗಿ ರಾತ್ರಿ 8 ಗಂಟೆ ಹೊತ್ತಿಗೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅವರು ಸೇರಿ ಪೋಸ್ಟ್ಮಾರ್ಟಮ್ ಮಾಡಿದ್ದಾರೆ. ಡೆಡ್ ಬಾಡಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಅವರು ಅವತ್ತೇ ರಾತ್ರಿ ಅದನ್ನು ಅವರ ಮನೆ ಪಕ್ಕದಲ್ಲೇ ಕ್ರಿಮಿಟೈಸ್ ಮಾಡಿದ್ದಾರೆ. ಡೆಡ್ ಬಾಡಿ ಸಿಕ್ಕಿದ ಸಂದರ್ಭದಲ್ಲಿ ಅದು ರೇಪ್ ಆ್ಯಂಡ್ ಮರ್ಡರ್ ಅಂತ ಗೊತ್ತಾದ ಕೂಡಲೇ ಪೊಲೀಸರು ಮತ್ತೊಂದು ಕಂಪ್ಲೇಂಟ್ ತಗೊಳ್ಬೇಕು. ಆಗ ಕಂಪ್ಲೇಂಟ್ ಕೊಟ್ಟದ್ದು ಅವರ ಸೋದರ ಸಂಬಂಧಿ ಜಗದೀಶ್ ಅಂತೇಳಿ. ಯಾಕಂದರೆ ಮಗಳ ಮೃತದೇಹವನ್ನು ನೋಡಿದ ತಕ್ಷಣ ಚಂದಪ್ಪ ಗೌಡರು ತಮ್ಮ ಮಾನಸಿಕವಾಗಿ ತುಂಬ ಜರ್ಜರಿತರಾದರು. ಅವರಿಗೆ ಮಾತನಾಡಲಿಕ್ಕೆ ಬರ್ತಾ ಇರಲಿಲ್ಲ. ಈ ರೀತಿಯ ಪರಿಸ್ಥಿತಿ ಇತ್ತು. ಆದ್ದರಿಂದ ಜಗದೀಶ್ ದೂರು ಕೊಟ್ಟರು. ಜಗದೀಶನ ದೂರಿನ ಮೇಲೆಗೆ ಕೇಸು ದಾಖಲಾಯಿತು. ಆವತ್ತೇ ರಾತ್ರಿ ಡೆಡ್ ಬಾಡಿ ಕ್ರಿಮೇಷನ್ ಆಯಿತು. ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಆಯಿತು. ನಿರಂತರ ಸುದ್ದಿ